Line umpires, scorers, get ready. ಮಿಕ್ಸ್ ಆದ್ರೆ ಸಣ್ಣ ಇಬ್ರು ಒಂದ್ಸಲಿ ಹೊಡೆದಿದ್ದಲ್ಲ ಡಿಫೆನ್ಸ್ ನಾವು ರೆಡಿಗೆ ಹೋಗ್ಕೊಟ್ಟಿದ್ದು ಕೋಚ್ ಮಾಡ್ತೀಯಾನೆ ಈಗ ಹೋಗಿ ನಾನು ನೋಡ್ಬಿಟ್ಟು ರೈಟ್ ಅವನಿದ್ರು ಯಾವ್ದು ಗಡಿಗೆ ಸರ್ ಎಸ್ ಬಾಬೇಶ್ ರೈ ಅವನೊಬ್ಬನೇ ಅಜ್ಜ ಹೊಡಿತಾನೆ ಇದ್ದಾನೆ ತಲೆಯಲ್ಲಿ ಇದರ ಥರ ಆಡ್ತೀಯ ಮಗ ಲೀಡ್ ಇದ್ದಾಗ ಹೋಗಿ ಸಿಕ್ಕಾಬೀಳ್ತೀರ ಅಲ್ಲಿ ಥರ್ಡ್ ಮ್ಯಾನೇ ಇಲ್ಲ ಲೀಡ್ ಇದ್ದಾಗ ಹೋಗಿ ನೀವು ಸಿಕ್ಕಾಬೀಳೋದು ನಮ್ಗೆ ಯಾರ ಮೇಲೆ ನೆಕ್ಸ್ಟ್ ನಮ್ಗೆ ಯಾರ ಮೇಲೆ ನೆಕ್ಸ್ಟ್ ಫಸ್ಟ್ಲಿಗೆ ಮುಟ್ಟಿಲ್ಲ 2-4 2-4 2-4 in favor of Edse. ಎಸ್ ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದ ಸುಶೀಲ್ ಆದರೆ ಈ ಭಾಗದಲ್ಲಿ ಅಪ್ಪು ಚೆನ್ನಾಗಿ ಉಂಟು ಮುಂದಿನ ಪಂದ್ಯಕ್ಕಾಗಿ ಬಾಲ್ಗಡಿ ಬಾಯ್ಸ್ ವಿರುದ್ಧಾರ್ಥಕವಾಗಿ ಎಸ್ವಿಕೆ ಕೊಪ್ಪ ವೇಟಿಗಾಗಿ ಬರಬೇಕಾಗಿ ಕೇಳಿಕೊಂಡವರಿದ್ದಾರೆ. ಆದಷ್ಟು ಬೇಗ ಬಾಲ್ಗಡಿ ಬಾಯ್ಸ್ ಹಾಗೂ ಎಸ್ವಿಕೆ ತಂಡದ ಆಟಗಾರರು ಎಸ್ಕೇಪ್ ಆಗಕ್ಕೆ ರೆಡಿ ಇರ್ತಾನೆ. ಬೋನಸ್ಸಿಗೂ ಹಾಕಲ್ಲ, ಇದು ಮಾಡಲ್ಲ, ಬರೀ ಫೇಕ್ ಕೊಡೋದು, ಎಸ್ಕೇಪ್ ಆಗಕ್ಕೆ ಬರೀ ಅಲ್ಲ. ಈ ಕೊಟ್ಟರೆ ಹಾಗೆ ಮಾಡಬೇಕು ಮತ್ತೆ
ಹೋಯ್ತು ಒಂದ್ಸತಿ ಲೈನೇ ಕ್ರಾಸ್ ಆಗಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾ? ಇಲ್ಲ ಅಲ್ಲ ಆಯಿತು ನೋಡಿದೆ, ಅದಕ್ಕೆ ನಾನು ಮಾಡಲಿಲ್ಲ. ಆಮೇಲೆ ಹೊಚ್ಚ ಬಿದ್ದಿತ್ತು, ನಾನೇನು ಹೇಳ್ದಲ್ಲ ಕ್ರಾಸ್ ಮಾಡಿದ ಸಲ ಹಚ್ಚ ಬಿದ್ದಿತ್ತು, ಹಂಗಾಗಿ ಸುಮ್ಮನೆ. ಮುಂದಿನ ಪಂದ್ಯಕ್ಕಾಗಿ ಬಾಲ್ಗಡಿ ಬಾಯಿ ಸುರಿದಾರ್ಥಕವಾಗಿ SBK ಕೊಪ್ಪ ವೇಟಿಗಾಗಿ ಮೈಕ್ ಪಾಯಿಂಟ್ನ ಬಳಿ ಧಾವಿಸಿ ಬರಬೇಕಾಗಿ ಕೇಳಿಕೊಂಡು ಬರಿದ್ದಾರೆ. In favor of Edse. ಯಾರ? ಹಾಂ, ಬಾಳೆನ ಸುಜಾನ ಎಲ್ಲ ಬರ್ತಾರೆ. ಅದೇ ಸರ್ ನಾವು 7-10 in favor of Edse. ಡಿಫೆನ್ಸಿಗೆ ಆಡಬೇಕಿತ್ತು. ಜೆನೆಟಿಕ್ಸ್ 12-7 in favor of Edse. ಬಾಲ್ಗಡಿ ಬಾಯಿ ಸುರಿದಾರ್ಥಕವಾಗಿ SBK ಕೊಪ್ಪ ಎರಡು ತಂಡದ ಆಟಗಾರರು ವೇಟಿಗಾಗಿ ಬರಬೇಕಾಗಿ ಕೇಳಿಕೊಂಡು ಬರಿದ್ದಾರೆ. ಇಲ್ಲಿ ಬಂದು ನಿಂತಿದ್ರು ಸಾಕಿತ್ತು ಲೈನ್ ಅಂತ. ಎರಡು ಸಿಕ್ತಿತ್ತು, ನಾನು ಬೇಡ ಅಂತ ಸುಮ್ಮನೆ ಬಂದೆ. ಇಲ್ಲಿ ಬಂದು ನಿಂತಿದ್ರು ಸಾಕಿತ್ತು, ಇಬ್ರು ಇಲ್ಲಿ ತನಕ ಬಂದಾಯಿತು. ಕುವಿಶನ ಕಣ ನಮ್ಮ ಮೇಲೆ ಸೂಪರ್ ಹಿಟ್ ಹೊಡೆದಿದ್ದ ಇವ್ರ ಮೇಲೆ. ನೋಡು ನೋಡು ನಿಂದು ಜರ್ಸಿ ಕಪ್ಪು ಜರ್ಸಿ ಅಲ್ಲಿ ಎರಡು ಎದುರುಗಡೆ ಮುಂಡಣ ಹಿಂದೆ. ಸಮಸ್ಯೆ ಅವರೆಲ್ಲ ಟೀಮ್ ಓನರ್ಸ್ ಎಲ್ಲ ಆ ಜರ್ಸಿ ಅಲ್ಲ ನಂದು ಕೊಟ್ಟೆ ಕಣ ಯಾರೀಗ ಪೂರ ಕೊಟ್ಟೆ. ಇದ್ರ ಜರ್ಸಿಗಳು ಎಲ್ಲ ಇದ್ದವೆಲ್ಲ ಕೊಟ್ಟಲ್ಲ. ಎರಡು ಮೂರು ಇದ್ದಾವೆ ಆಡ್ತೀನಪ್ಪ. ಎಂತಕ್ಕೆ ಸುಮ್ಮನೆ ಕಣ ಮನೇಲಿ ನಮ್ಮ ಗದ್ದೆ ಕೆಲಸ ಎಲ್ಲ ಇದ್ದಾಗ ಬಾ. ನಮ್ಮ ಅತ್ತೆ ದೊಡ್ಡಮ್ಮ ದೊಡ್ಡಪ್ಪ ಎಲ್ರಿಗೂ ಒಂದೊಂದು ಕೊಟ್ಟೀನಿ. ಎಲ್ರಿಗೂ ಒಂದೊಂದು ಕೊಟ್ಟಿದ್ದೀನಿ. ಟೀಮೇ ಮಾಡ್ಬೋದಾಗತ್ತಿಲ್ಲ. 4 ಮ್ಯಾಚಿಂದ ನಮ್ಮ ಮ್ಯಾಚಿಂದ ಅವ್ನು ಮಾಡ್ಯಾನೆ. ಒಂದಿನ ಪಂದ್ಯಕ್ಕಾಗಿ ಬಾಲ್ಗಡಿ ಬಾಯಿ ಸುರಿದಾರ್ಥಕವಾಗಿ SBK ಕೊಪ್ಪ ಎರಡು ಬಲಾಢ್ಯ ಬಲಿಷ್ಠ ತಂಡಗಳೊಡೆ ಹೋರಾಟ ಕಾದಾಟ.
ಕಿಕ್ಕು ಅಲ್ಲ ಸೂಪರ್ ಅಲ್ಲ. ಈ ವಿಡಿಯೋ ಹಾಕಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಬಂದು ಅವ್ನು ಪಕ್ಕ ನೋಡ್ತಾನೆ ಒಂದು ಸರಿ. ಆದರೂ ಸೂಪರ್ ಕಿಕ್ ಅಲ್ಲ. ಟೈಮಿಂಗ್ಸ್ ಹಿಂಗೆ ಬಂತು ನೋಡು. ಕಾಪೆ ನಾನು ಹೊಡಿತೀನಿ ಇಲ್ಲಿ ಬೇಡ ಅಂತ ತುಡ್ಕು ಕೈ ಬಿದ್ದರೆ ನಾನು ಒಂದ್ಸಲ ಲಾಬಿಗೆ ಹೋದೆ ಅಂದ್ಕೊಂಡೆ ಮಾತ್ರ. ಯಾರು ಒಂದ್ಸರಿ ಹೊಡ್ತಾ ಇರ್ತೀನಿ ಒಂದ್ಸರಿ ಬಂದ ಈ ಸರಿ ಈಗ ಅವ್ರು ಬರ್ತಾರ ಅಂತ. ಇನ್ ಫೇವರ್ ಆಫ್ ಎಡ್ಸೆ 15-9. ಮುಂಡೆ ಉಂಟೆ ನಾವು ಚೆನ್ನಾಗಿ ಆಡ್ತಿದ್ದೆ. ಮುಂದೆ ಆಡ್ತಿದ್ದೆ ಚೆನ್ನಾಗಿ. ನಾನೇನು ಬಂದು ಒಳ್ಳೆ ಕಾಲ last 3 minutes. 60-500 ಇದೆ ಅಂತ 54 ಇದ್ದಾರೆ. 4 kg ಡೌನ್ ಮಾಡ್ರಿ. 60-500 ಇದೆ. ನೀವು ಇಳಿಸ್ತೀಯಲ್ಲ ಈಗ ಏನು 55 ನಿಂಗೆ 50 ಫೋನ್ ಮಾರೆ. ಹಾಂ ಮುಂದೆ ಚೆನ್ನಾಗಿದೆ ಬೋನಸ್ ಅಲ್ಲ ಫೋಟೋ ಚೆನ್ನಾಗಿದೆ. 10-16 in favor of Edse. 10-6. ಈ ಭಾಗದಲ್ಲಿ ಮಣ್ಣಿನ ಮಗ ಕವಿಶ್. ನಮಗೆ ನೆಕ್ಸ್ಟ್ ಯಾರ ಮೇಲೆ ಮನೆಗೆ ಹೋಗ್ಬೇಕು ಮತ್ತೆ ನಮ್ಮ ಕೆಳಗಡೆ ನಮ್ಮ ಫೋನಲ್ಲಿ ಹೇಳ್ಬೋದು. ಆದಷ್ಟು ಬೇಗ ಎರಡು ತಂಡದ ಆಟಗಾರರು ವೇಟಿಗಾಗಿ ಧಾವಿಸಿ ಬರಬೇಕಾಗಿ ಕೇಳಿಕೊಂಡು ಬರುತ್ತಾರೆ. ಶರ್ಟ್ ಬೀಸ್ಕೊಂಡು 65 ತೋರಿಸ್ತು. ಆ ಕಡೆ 60 ಸರಿ ಇಲ್ಲ ಎಂತ ಅಂತಲೇ ಗೊತ್ತಾಗ್ತಿಲ್ಲ. ಅದು ನಮಗೆ ಶಂಕ ಹಂಗೆ ಎಷ್ಟು ವರ್ಷ ಶಂಕ ಒಂದು 58 ತೋರಿಸ್ತು. ಆಮೇಲೆ ನೋಡ್ತೀನಿ 60 kg ಕರೆಕ್ಟು. ಆಮೇಲೆ ಮತ್ತೆ ಚೂರು ಬಟ್ಟೆ ತೆಗ್ದು ನೋಡಿದೆ 50-90 ಚಿಲ್ಲರೆ ತೋರಿಸ್ತು. ನಮಗೆ 3 ಸತಿ 3 ಥರ ಜಾಸ್ತಿ ಅವ್ನು ತೋರಿಸ್ತಾ 50 2 ಜಾಸ್ತಿ ಸರಿ ತೋರಿಸ್ತಾ ಇದ್ದಾರೆ. ಎಂತ ನಿಲ್ಸ್ತಾನೆ ಎಂತ ನಿಲ್ಲಿಸ್ದಲ್ಲ ಜಗಳ ಮಾಡ್ತಾರೆ. ಯಾರು ಲೀಡುವ ಎಷ್ಟು ಇವ್ರು ನಮ್ಮದೇ ಕೊಡ್ತಾರೆ. 11-17 in favor of Edse. ಶಕ್ತಿದೆ ಎಷ್ಟು ಮತ್ತೆ ಅವಾಗ ಕರೆಕ್ಟ್ ತೋರಿಸಿದಂತೆ ಈಗ 3 kg ಡೌನು. ಏನೋ ಆಗಿದೆ ಅವ್ರು ಅಲ್ಲೇ ಏನೋ ಗೋಲ್ ಮಾಡ್ತಾರೆ. ಆತಿಫ್ ಬಂದಿವನಲ್ಲ. ತಡಿ ಅವ್ರು ಬರ್ತಾ ಇದಾರೆ.
ಯಾತಿಫ ಒಂದು ಅವನು ಎಷ್ಟಿದ್ದಾನ 60 59